9 ತಿಂಗಳು ಹೊತ್ತು ಎತ್ತು ತಾಯಿಯ ಋಣವ ತೀರಿಸಲು 7 ಜನ್ಮಗಳಾದರೂ ಸಾಲದೆಂಬ ಹಿರಿಯರ ವಾಣಿ ಅಕ್ಷರಶಃ ಸಹ ಸತ್ಯವಾಗಿದ್ದು, ಅದನ್ನು ಪಾಲಿಸಬೇಕಾದ ಮಕ್ಕಳ ನಿರ್ಲಕ್ಷ್ಯತೆಯಿಂದಾಗಿ ಮಾನಸಿಕ ಅಸ್ವಸ್ಥೆ ತಾಯಿಯರೋಳು ಗಾಳಿ ಚಳಿ ಬಿಸಿಲೆನ್ನದೆ ದಿನವನ್ನು ದುಡಿತಿರುವ ದೃಶ್ಯ ಚಿಂತಾಮಣಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿನ ಹೊಸಕೋಟೆ ಪ್ಲಾಟ್ಫಾರಂ ಬಸ್ ನಿಲುಗಡೆ ಬಳಿ ಹಲವು ದಿನಗಳಿಂದ 70 ವರ್ಷ ವಯೋಮಾನದ ಮಾನಸಿಕ ಅಸ್ವಸ್ಥೆ ವೃದ್ಧೆಯೊಬ್ಬಳು ಗಾಳಿ ಚಳಿ ಎನ್ನದೆ ತನ್ನ 3 ದೊಡ್ಡ ಬ್ಯಾಗ್ಗಳೊಂದಿಗೆ ತುತ್ತು ಅನ್ನಕ್ಕಾಗಿ ಹನಿ ನೀರಿಗಾಗಿ ಪರರನ್ನು ಕೇಳದಿದ್ದರೂ ಮುಖನೋಟದಿಂದ ಸಾರ್ವಜನಿಕರಿಂದ ಸಹಾಯ ಪಡೆಯಲು ಆತುರಿಯುತ್ತಿರುವ ಈ ನತದೃಷ್ಟಿಯ ವಿವರಗಳು ಸಮರ್ಪಕವಾಗಿ ತಿಳಿದು ಬರದಿದ್ದರೂ, ನೀನ್ಯಾಕೆ ಹೀಗೆ ಬಸ್ ನಿಲ್ದಾಣದಲ್ಲಿ ಕೂತಿದೆಯಾ ಎಂದು ಕೇಳಿದರೆ ಅವರ ವಿರುದ್ಧ ಚಡಪಡಿಸುವ ಈ ಮಹಿಳೆ ಪ್ರತಿನಿತ್ಯ ಬಸ್ ನಿಲ್ದಾಣದಲ್ಲಿ ಕಾಲ ಕಳೆಯುತ್ತಿದ್ದು, ಪ್ರಯಾಣಿಕರು ಯಾರಿಗೂ ತೊಂದರೆ ನೀಡುತ್ತಿಲ್ಲ. ಬಸ್ ನಿಲ್ದಾಣದಲ್ಲಿನ ಪ್ರಯಾಣಿಕರು ಸಹಾಯ ಮಾಡುತ್ತಾ ಅವರು ನೀಡುವ ತಿಂಡಿ ತಿನಿಸುಗಳಿಂದ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದು, ತಿಂಡಿ ತಿನಿಸು ಸಿಗದಿದ್ದರೂ ಯಾರನ್ನೂ ಸಹ ಕೇಳದ ಈಕೆ ಮಾನಸಿಕ ಅಸ್ವಸ್ಥಳು. ಕಷ್ಟಗಳ ಸರಮಾಲೆಗೆ ಸಿಕ್ಕಿ ನೊಂದ ಜೀವವೋ ಗೊತ್ತಿಲ್ಲ. ಈ ತಾಯಿಯ ದಾರುಣ ಸ್ಥಿತಿಗೆ ತನ್ನ ಕರ್ಮಫಲವೋ ಆವೇದನೆಯ ಬದುಕು ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದು, ಈಕೆಯ ರಕ್ಷಣೆಗೆ ಧಾವಿಸಿ ಮಾನವೀಯತೆಯ ಮೆರಬೇಕಾದದ್ದು ಅಗತ್ಯವಲ್ಲವೇ? ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುವ ಅನೇಕ ಸಂಘ ಸಂಸ್ಥೆಗಳು, ಮಹಿಳಾ ಪರ ಸಂಘಟನೆಗಳು, ಸಮಾಜ ಸೇವಕರು, ವೃದ್ಧಾಶ್ರಮಗಳು, ಜನಪ್ರತಿನಿಧಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಆಡಳಿತವು ವರ್ಷಕ್ಕೊಮ್ಮೆ ಬರುವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ನಿರಂತರ ಶ್ರಮಿಸುತ್ತಿರುವುದಾಗಿ, ಹಲವಾರು ಯೋಜನೆಗಳನ್ನು ಜಾರಿಗೆ ತರುವುದಾಗಿ ಭಾಷಣಗಳನ್ನು ಬೀಗುವವರಿಗೆ ಇಂತಹ ದಯನೀಯರು ಕಣ್ಣಿಗೆ ಕಾಣುವುದಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದ್ದು, ಈಗಲಾದರೂ ಸಂಬಂಧಪಟ್ಟವರು ಈ ಮಹಿಳೆಗೆ ಆಶ್ರಯ ಕಲ್ಪಿಸುವತ್ತ ಕ್ರಮ ಕೈಗೊಂಡು ಆರೈಕೆ ಮಾಡಬೇಕಾಗಿದೆ.